ನಡೆಸಿದಂಥ ಕರವೇ ಕಾರ್ಯಕರ್ತರು ಸದ್ಯ ಜೈಲಿನಲ್ಲಿದ್ದಾರೆ. ಅವರ ಬಿಡುಗಡೆ ಯಾವಾಗ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಂದು ಜೈಲಿನಿಂದ ಕರವೇ ಕಾರ್ಯಕರ್ತರು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಜೈಲಾಧಿಕಾರಿಗಳು 29 ಜನರ ಜಾಮೀನು ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ನಾರಾಯಣಗೌಡರು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ನಾರಾಯಣಗೌಡ ಸೇರಿ 29 ಕರವೇ ಕಾರ್ಯಕರ್ತರು ಬಿಡುಗಡೆ ಆಗ್ತಾರೆ. ಇವತ್ತು ನಾಮಫಲಕ ಹೋರಾಟ ಹಿನ್ನೆಲೆಯಲ್ಲಿ ಕರವೇ ಟೀಮ್ ಜೈಲು ಸೇರಿತ್ತು. 29 ಜನರಿಗೆ ಶನಿವಾರ ಜಾಮೀನು ಮಂಜೂರಾಗಿತ್ತು. ಡಿಸೆಂಬರ್ 28ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಸೇರಿ 29 ಜನರಿಗೆ ಶನಿವಾರವೇ ಜಾಮೀನು ಮಂಜೂರು ಮಾಡಲಾಗಿತ್ತು. ಜಾಮೀನು ಪ್ರತಿ ಶನಿವಾರ ಸಂಜೆ 7 ಗಂಟೆ ನಂತರ ಜೈಲಾಧಿಕಾರಿಗಳಿಗೆ ತಲುಪಿತ್ತು. ನಿನ್ನೆ ಭಾನುವಾರ ಆಗಿದ್ದರಿಂದ ಜಾಮೀನು ಪ್ರತಿ ಪರಿಶೀಲನೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾರಾಯಣಗೌಡ ಸೇರಿದಂತೆ 29 ಜನರ ಜಾಮೀನು ಅರ್ಜಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಜಾಮೀನು ಅರ್ಜಿ ಪರಿಶೀಲನೆ ನಂತರ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಪೊಲೀಸರು. ಪರಪ್ಪನ ಅಗ್ರಹಾರದ ಮುಂಭಾಗದ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ. ಯಾವ ಕಾರಣಕ್ಕಂತ ಹೇಳಿದ್ರೆ ಸಾಕಷ್ಟು ಕರವೇ ಕಾರ್ಯಕರ್ತರು ಜೈಲಿನ ಮುಂಭಾಗದಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಪೊಲೀಸ್ ಇಲಾಖೆಯವರು ಮಾಡಿಕೊಂಡಿದ್ದಾರೆ. 29 ಜನ ಕರವೇ ಕಾರ್ಯಕರ್ತರು ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಇನ್ನನ್ನು ಕೆಲವೇ ಗಂಟೆಗಳಲ್ಲಿ ನಾರಾಯಣಗೌಡರು ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶನಿವಾರವೇ ಇವರಿಗೆ ಜಾಮೀನು ಸಿಕ್ಕಿತ್ತು 29 ಜನರಿಗೆ. ಆದರೆ ಶನಿವಾರ ಹಾಗೆಯೇ ಆದಿತ್ಯವಾರ ಒಂದಷ್ಟು ರಜೆ ಇದ್ದ ಕಾರಣ ಅಲ್ಲಿ ಅಧಿಕಾರಿಗಳು ಅಥವಾ ಪ್ರೊಸೀಜರ್ಗಳನ್ನು ಮುಗಿಸೋದು ತಡವಾಗಿತ್ತು. ಈ ಒಂದು ಕಾರಣಕ್ಕಾಗಿ ಇವತ್ತು ಬಿಡುಗಡೆ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕನ್ನಡ ನಾಮಫಲಕಕ್ಕಾಗಿ ಹೋರಾಟ ಮಾಡಿ ಜೈಲು ಸೇರಿರುವಂಥ ನಾರಾಯಣಗೌಡರು ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೈಲಿನಿಂದ ಬಿಡುಗಡೆ ಮಾಡ್ತಾ ಇದ್ದಂತೆ ಅವರನ್ನು ಸ್ವಾಗತಿಸೋಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾರಾಯಣಗೌಡರು ಸೇರಿದಂತೆ 29 ಜನರ ಜಾಮೀನು ಅರ್ಜಿಯನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿ ಜಾಮೀನು ಅರ್ಜಿ ಪರಿಶೀಲನೆ ನಂತರ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಪೊಲೀಸರು. ದೊಡ್ಡ ಮಟ್ಟದ ಹೋರಾಟ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದಿತ್ತು. ಎಲ್ಲೆಲ್ಲ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಆಯಿತು. ಇದನ್ನೆಲ್ಲವನ್ನ ಕಿತ್ತು ಬಿಸಾಕುವಂಥ ಕೆಲಸವನ್ನು ಮಾಡಿದರು. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಾಲ್ ಎನಿಸಿಕೊಂಡಿರುವಂಥ ಏಷ್ಯಾ ಮಾಲ್ಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಕನ್ನಡ ನಾಮಫಲಕವನ್ನು ಹಾಕಿ ಅಂತೇಳಿ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ನಾರಾಯಣಗೌಡರು ಹಾಗೆಯೇ 29 ಜನರು ಇವತ್ತು ರಿಲೀಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬಿಡುಗಡೆ ಆಗಬಹುದು? ನೋಡಿ ಸಂಪತ್, ಅವ್ರಿಗೆ ಶನಿವಾರನೇ ಜಾಮೀನು ಸಿಕ್ಕಿತ್ತು. ಆದ್ರೆ ಶನಿವಾರ ಆದಿತ್ಯವಾರ ರಜೆ ಇದ್ದ ಕಾರಣ ಅಂದ್ರೆ ಅಮೀನಾ ಹೋಗಿ ಅಲ್ಲೊಂದು ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ಬೇಕು. ಆದ್ರೆ ನಾರಾಯಣಗೌಡ ಸೇರಿ 29 ಕಾರ್ಯಕರ್ತರ ಬಿಡುಗಡೆಗೆ ಕೊಂಚ ಅಂದ್ರೆ ಭಾನುವಾರ ಆದ ಕಾರಣ ಜೈಲಾಧಿಕಾರಿಗಳು ಕೂಡ ರಜೆ ಇದ್ರು. ಹೀಗಾಗಿ ಇವತ್ತು ಅವರು ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಡಿಸೆಂಬರ್ 28ರಿಂದ ಪರಪ್ಪನಾಗ್ರಹಾರ ಜೈಲಲ್ಲಿ ಕೂಡ ಇದ್ರು. ನಾರಾಯಣಗೌಡ ಸೇರಿ 29 ಜನರಿಗೆ ಶನಿವಾರನೇ ಜಾಮೀನು ಕೂಡ ಮಂಜೂರಾಗಿತ್ತು. ಅಂದ್ರೆ ಜಾಮೀನು ಪ್ರತಿ ಶನಿವಾರ ಸಂಜೆ 7 ಗಂಟೆ ನಂತರ ಜೈಲಾಧಿಕಾರಿಗಳಿಗೆ ತಲುಪಿತ್ತು. ನಿನ್ನೆ ಭಾನುವಾರ ಆಗಿದ್ರಿಂದ ಜಾಮೀನು ಪ್ರತಿ ಪರಿಶೀಲನೆಗೆ ಕೂಡ ಸಾಧ್ಯವಾಗಿರ್ಲಿಲ್ಲ. ಸೊ ಹೀಗಾಗಿ ಇಂದು ನಾರಾಯಣಗೌಡ ಸೇರಿದಂತೆ 20 ಜನರ ಜಾಮೀನು ಅರ್ಜಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ತದನಂತರ ಜೈಲಿನಿಂದ ಬಿಡುಗಡೆ ಕೂಡ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ದೇವನಹಳ್ಳಿ ಸೆಷನ್ಸ್ ಕೋರ್ಟ್ ನೀಡಿರುವಂತದ್ದು. ಸೊ ಹಿನ್ನೆಲೆಯಲ್ಲಿ ಅವರ ಜಾಮೀನು ಕೊಟ್ಟರು ಕೂಡ ಜೈಲಾಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಿಕ ಅವರನ್ನ ಬಿಡುಗಡೆ ಮಾಡ್ತಾರೆ. ಸೊ ಇವತ್ತು ಅವರು ಜೈಲಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕೋರ್ಟ್ ಕೂಡ ಸಮಿತಿ ಕೊಟ್ಟಿರುವ ಕಾರಣಕ್ಕಾಗಿ ಜೈಲಾಧಿಕಾರಿಗಳು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳ ಪರಿಶೀಲನೆ ಮಾಡಿದ ಬಳಿಕ ಅವರು ಅಂದ್ರೆ ಈಗಾಗಲೇ ಷರತ್ತುಬದ್ಧ ಜಾಮೀನು ಸಿಕ್ಕ ಕಾರಣಕ್ಕಾಗಿ ಕೋರ್ಟ್ ಏನೆಲ್ಲ ಅವ್ರಿಗೆ ರೂಲ್ಸ್ ಅನ್ನ ನೀಡಿದೆ ಅದನ್ನ ಅವರು ಮುಂದಿನ ದಿನಗಳಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.